ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ರಾಗಿ ದೋಸೆ ಫ್ರೆಂಡ್ಸ್. ಕ್ರಿಸ್ಪಿ ರಾಗಿ ದೋಸೆ ಒಂದು 10 ಮಿನಿಟ್ಸಲ್ಲಿ ಮಾಡಬಹುದು. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಇದು ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಕಾಯಿ ಚಟ್ನಿ ಮಾಡಿದ್ದೇನೆ. ಹೀಗೆ ಗಟ್ಟಿ ಇರಬೇಕು ಚಟ್ನಿ. ಇದಕ್ಕೆ ನೀರು ಚಟ್ನಿ ಚೆನ್ನಾಗಾಗೋದಿಲ್ಲ. ಹೀಗೆ ಗಟ್ಟಿ ಚಟ್ನಿ ಜೊತೆಗೆ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದಂಥ ಹೆಲ್ದಿ ರೆಸಿಪಿ. ಹಾಗೆ ಈ ರಾಗಿ ದೋಸೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು 1 ಕಪ್ ರಾಗಿ ಹಿಟ್ಟು ತಗೊಂಡಿದ್ದೇನೆ. ಹಾಕೊಳ್ಳೋಣ. ನಾನು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ರಾಗಿ ಹಿಟ್ಟು ತಗೊಂಡಿದ್ದೇನಲ್ಲ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ಪು ರವೆ ತಗೊಂಡಿದ್ದೇನೆ, ಸೋಜಿ ರವೆ ತಗೊಂಡಿದ್ದೇನೆ. ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಈ ಕಪ್ಪಲ್ಲಿ ತಗೊಂಡಿದ್ದೇನೆ. 1 ಕಪ್ಪು ಯಾವ ಕಪ್ಪಲ್ಲಿ ತಗೊಂಡಿದ್ದೇನೋ ರಾಗಿ ಹಿಟ್ಟು, ಅದರಲ್ಲಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ರವೆ ತಗೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಆ್ಯಡ್ ಮಾಡೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೇನೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾನು 2 ಹಸಿಮೆಣಸಿನಕಾಯಿಯನ್ನು 1 ಸ್ಪೂನ್ ಜೀರಿಗೆಯೊಂದಿಗೆ ಜಜ್ಜಿ ಇಟ್ಕೊಂಡಿದ್ದೇನೆ. ಅದನ್ನು ಹಾಕೊಳ್ತೇನೆ. ಹಾಗೆ ಸಹ ಕಟ್ ಮಾಡಿ ಹಾಕೊಳ್ಬೋದು ಹಸಿಮೆಣಸಿನಕಾಯಿ. ಹೀಗೆ ಹಾಕಿದರೆ ಚೆನ್ನಾಗಿ ಬೆಂಡ್ ಆಗ್ತದೆ, ಬಾಯಿಗೆ ಸಿಕ್ಕೋದಿಲ್ಲ ಅಂತ ಹೀಗೆ ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಈಗ ಫ್ರೆಂಡ್ಸ್, ನೀರು ಸೇರಿಸ್ಕೊಳ್ತಿದ್ದೇನೆ. ನಾನು ರಾಗಿ ಹಿಟ್ಟು ಹಾಕೊಂಡಿದ್ದೇನಲ್ಲ, ಅದೇ ಕಪ್ಪಲ್ಲಿ ಸೇರಿಸ್ಕೊಳ್ತಿದ್ದೇನೆ. ನೋಡಿ, 2 ಕಪ್ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಗಟ್ಟಿಯಾಗಿ ಇದೆ. ನಾನು ಇನ್ನೊಂದು ಕಪ್ ನೀರು ಸೇರಿಸ್ಕೊಳ್ತೇನೆ. ಇದು ನೀರು ದೋಸೆ ಅದಕ್ಕೆ ಇರಬೇಕು ಫ್ರೆಂಡ್ಸ್. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಾಗೋದಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಆದರೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗ್ತದೆ. ಈಗ 3 ಕಪ್ಸ್ ನೀರು ಹಾಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಬಂದಿದೆ. ಇನ್ನೂ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಳ್ತೇನೆ. ಸೇಮ್ ನಾನು ರಾಗಿ ಹಿಟ್ಟು ಯಾವ ಕಪ್ಪಲ್ಲಿ ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ನಾನು ಒಂದು 3.5 ಲೋಟ ಗ್ಲಾಸ್ ನೀರು ತಗೊಂಡಿದ್ದೇನೆ. ಸಾರಿ, ಗ್ಲಾಸ್ ಅಲ್ಲ, ಕಪ್ಪು. 3.5 ಕಪ್ಪು ನೀರು ತಗೊಂಡಿದ್ದೇನೆ. ನೋಡಿ, ಈಗ ಸಾಕು. ಈ ಮೆಜರ್ಮೆಂಟಲ್ಲೇ ಇರಲಿ. ಇದೇನು ರೆಸ್ಟ್ ಮಾಡಲಿಕ್ಕೆ ಇಡಬೇಕಂತ ಏನಿಲ್ಲ, ಕೂಡಲೇ ದೋಸೆ ಮಾಡಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ತವ ಇಟ್ಟಿದ್ದೇನೆ. ಈಗ ಆಯಿಲ್ ಹಚ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇರಲಿ. ಹಾಗೆ ಫ್ರೆಂಡ್ಸ್, ಇದು ದೋಸೆ ಹಾಕುವಾಗ ಹೀಗೆ ಕದಡಿ ಹಾಕಿ, ಇಲ್ಲಾಂದರೆ ಅಡಿ ದಪ್ಪ ನಿಲ್ತದೆ. ಹೀಗೆ ಹಾಕಿದರೆ
ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರ್ತದೆ ದೋಸೆ ನೋಡಿ ಹೀಗೆ. ಮತ್ತೆ ಗಟ್ಟಿ ಆದರೆ ಸ್ವಲ್ಪ ನೀರು ಸಹ ಹಾಕ್ಕೊಳ್ಬೋದು. ಈಗ ದೋಸೆ ಹಾಕೊಳ್ಳೋಣ. ನೀರು ದೋಸೆ ಹೇಗೆ ಹಾಕ್ತೀರಾ ಹಾಗೆ ಹಾಕಿ. ಕ್ಲೋಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡೋಣ. ಇದು ಸ್ವಲ್ಪ ಬೇಗ ಟೈಮ್ ತಗೊಳ್ತದೆ, ನೀರು ದೋಸೆ ಹಾಗಲ್ಲ, ಸ್ವಲ್ಪ ಜಾಸ್ತಿ ಕುಕ್ ಮಾಡಬೇಕಾಗ್ತದೆ. ಅದು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿ ಬರ್ತದೆ. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಹೇಳ್ತದೆ, ತುಂಬ ರುಚಿಯಾಗಿರ್ತದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆ ಹೆಲ್ದಿ ರೆಸಿಪಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎರಡು ಕಡೆ ರೋಸ್ಟಾಗಿ ಕಾಯಿಸ್ಬೇಕಾಗ್ತದೆ. ಅದೇ ಸ್ವಲ್ಪ ಟೈಮ್ ತಗೊಳ್ತದೆ ದೋಸೆ. ನೀರು ದೋಸೆ ಹಾಗಲ್ಲ, ನೀರು ದೋಸೆ ಪಕ್ಕ ಆಗ್ತದೆ, ಸ್ವಲ್ಪ ಟೈಮ್ ತಗೊಳ್ತದೆ. ಎರಡು ಕಡೆ ಕುಕ್ ಆಗಿದೆ, ತೆಗೆಯೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರೋಸ್ಟ್ ಆಗಿರ್ತದೆ. ಬಿಸಿ ಬಿಸಿ ತಿನ್ನಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ ಕಾಯಿ ಚಟ್ನಿ ಜೊತೆಗೆ. ಹಾಗೆ ಇನ್ನೊಂದು ದೋಸೆ ಹಾಕೊಳ್ಳೋಣ. ಆಯಿಲ್ ಅಪ್ಲೈ ಮಾಡೋಣ. ಆಯಿಲ್ ಅಪ್ಲೈ ಮಾಡಿದರೆ ಚೆನ್ನಾಗಿ ಏಳ್ತದೆ ದೋಸೆ. ಹಾಗೆ ಪುನಃ ಹೀಗೆ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ ಅಡಿ ನಿಲ್ತದಲ್ವ, ಹಾಗಾಗಿ ಹೀಗೆ ತಿರುಗಿಸಿ ಹಾಕ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇದು ಕೂಡ ಕುಕ್ ಆಗಿದೆ ನೋಡಿ. ರೋಸ್ಟ್ ಆದರೆ ಹೀಗೆ ಬಿಡ್ತದೆ, ಆಗ ತೆಗಿಲಿಕ್ಕೆ ಸಹ ಈಸಿ ಆಗ್ತದೆ. ಕೆಳಗಡೆ ಸಹ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ ಎರಡು ಕಡೆ ಕುಕ್ ಆಗಿದೆ.